ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಮ್ಮ ಜೊತೆಗಿದ್ದಾರೆ ಈ ಒಂದು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್ ಆಗಿರುವಂತಹ ಡಾಕ್ಟರ್ ಭರಣಿ ರಾಜು ಅವರು. ಮೇಡಮ್, ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ಕಾರ ಸರ್. ನಾವು ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಮತ್ತು ಅವುಗಳ ಸಂಭಾವ್ಯ ಪರಿಹಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹೇಗೆ ಪರಿಹಾರಗಳನ್ನ ಕಂಡುಕೊಳ್ಬೋದು ಅನ್ನೋದ್ರ ಬಗ್ಗೆ, ರೇಖಿ ಅನ್ನೋ ವಿದ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ, ಅದರ ಯೂಸ್ಫುಲ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಯೂಸ್ಫುಲ್ನೆಸ್ ಅಂದಾಗ ಅಥವಾ ರೇಖಿ ಅನ್ನೋ ಬಗ್ಗೆ ಮಾತಾಡಿದಾಗ ಬಹಳಷ್ಟು ಜನ ಅನ್ಕೊಂಡಿರ್ತಾರೆ, ಇದು ಒಂದು ದೈಹಿಕ ಕಾಯಿಲೆಗಳಿಗೆ ಇದೊಂದು ಪರಿಹಾರ ಅನ್ಕೊಂಡಿರ್ತಾರೆ, ಅಥವಾ ಮಾನಸಿಕ ಕಾಯಿಲೆಗಳಿಗೆ ಒಂದು ಪರಿಹಾರ ಅನ್ಕೊಂಡಿರ್ತಾರೆ. ಅಲ್ಲ, ಇದು ಇಡೀ ಜೀವನದಲ್ಲಿ ಬರುವಂಥ ಯಾವುದೇ ಕಾಯಿಲೆಗಳಿಗೆ, ಯಾವುದೇ ಸಮಸ್ಯೆಗಳಿಗೂ ಕೂಡ ರೇಖಿನಲ್ಲಿ ಪರಿಹಾರ ಸಿಗಬಹುದು ಅಂತ ಹೇಳಿ ನಾವು ಮಾತಾಡ್ತಾ ನನಗೆ ಅರ್ಥ ಆಗಿರೋದು. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡೆ. ಆ ಪ್ರಶ್ನೆ ಏನಂದರೆ, ಬಹುಶಃ ನಮ್ಮೆಲ್ಲರಲ್ಲೂ ಕೂಡ ಇರುವಂಥ ಪ್ರಶ್ನೆ ಇದು. ಅದೇನೆಂದರೆ, ಎಲ್ಲರೂ ಕೂಡ ಹ್ಯೂಮನ್ ನೇಚರೇ ಹಾಗೆ. ನಾವು 1,000 ಗಳಿಸ್ತಾ ಇದ್ದವ್ರಿಗೆ 5,000 ಗಳಿಸ್ಬೇಕು ಅನ್ಸುತ್ತೆ, 5,000 ಗಳಿಸ್ತಾ ಇದ್ರಿಗೆ 10,000 ಅಂತ ಅನಿಸುತ್ತೆ, ಇನ್ನೊಬ್ರಿಗೆ 25 ಅನಿಸುತ್ತೆ, ಇನ್ನೊಬ್ರಿಗೆ ಲಕ್ಷ ಅನಿಸುತ್ತೆ, ಇನ್ನೊಬ್ರಿಗೆ ಕೋಟಿ ಅನಿಸುತ್ತೆ. ಅಂದರೆ ಒಟ್ಟಾರೆಯಾಗಿ ಎಲ್ಲರೂ ಶ್ರೀಮಂತರಾಗಬೇಕು ಅಂತ ಮನಸ್ಸಲ್ಲಿ ಆಸೆ ಇರುತ್ತೆ. ಇದನ್ನು ಹೇಳ್ಬೋದು, ಕೆಲವರು ಹೇಳದೇ ಇರಬಹುದು. ಬಟ್ ಎಲ್ಲರೂ ಒಂದು ಆರ್ಥಿಕ ಚೈತನ್ಯ, ಒಂದು ಘನತೆಯ ಬದುಕನ್ನು ಬದುಕಬೇಕಾದ್ರೆ ಖಂಡಿತ ದುಡ್ಡು ಬೇಕೇ ಬೇಕು. ಎಷ್ಟು ಬೇಕು ಅನ್ನೋದು ಡಿಪೆಂಡ್ಸ್ ಅವ್ರವ್ರಿಗೆ. ಆದರೆ ಎಲ್ರಿಗೂ ಶ್ರೀಮಂತಿಕೆ ಬೇಕಂತ ಇರುತ್ತೆ. ಸೊ ಈ ಒಂದು ರೇಖಿ ವಿದ್ಯೆ ಮೂಲಕ ಶ್ರೀಮಂತರಾಗಕ್ಕೆ ಸಾಧ್ಯನಾ? 100% ಚಾನ್ಸ್ ಇದೆ ಸರ್. ಹಾಗಂತ ಮನೆಯಲ್ಲಿ ಕುತ್ಕೊಂಡು ನಾವು ಶ್ರೀಮಂತರಾಗಬೇಕು ಅಂದರೆ ಆಗೋದಿಲ್ಲ. ಅದಕ್ಕೆ ತಕ್ಕಾದ ನಾವು ಕಷ್ಟವನ್ನು ಸಹ, ನಮ್ಮ ಶ್ರಮ ಸಹ ಅದಕ್ಕೆ ನಾವು ಹ್ಯಾಡ್ ಮಾಡಬೇಕಾಗುತ್ತೆ. ಸುಮ್ಮನೆ ಕುತ್ಕೊಂಡು ನಾವು ಶ್ರೀಮಂತರಾಗಬೇಕು ಅಂದರೆ ಆಗೋದಿಲ್ಲ. ರೇಖಿಯಿಂದ ಶ್ರೀಮಂತರ ಆಗೋದಿಲ್ಲ. ರೇಖಿಯಿಂದ ಶ್ರೀಮಂತರಾಗೋ ಅಂತಹ ಒಂದು ದಾರಿ ನಮ್ಮ ಕಣ್ಣ ಮುಂದೆ ಬರುತ್ತೆ. ಅಂದರೆ ಈಗ ನಾವು ಯಾವುದೋ ಒಂದು ಚಿಕ್ಕ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ. ಸಪೋಸ್ ಈಗ ಯಾವುದೋ ಒಂದು ಫ್ಯಾಕ್ಟ್ರಿಲಿ, ಈಗ ಯಾರೋ ಇಲ್ಲ, ಅದು ಬೇಡ, ಈಗ ಯಾವುದೋ ಒಂದು ಟೈಲರ್ ಅಂಗಡಿಲಿ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಕೆಲಸ ಮಾಡ್ತೇನೆ, ನಾನು ಕಸ ಗುಡಿಸೋದು, ನಾನು ಅಲ್ಲಿ ಉಕ್ಸು ಕಜ್ಜಿ ಹಾಕ್ಕೊಡೋದು, ಏನೋ ಒಂದು ಚಿಕ್ಕ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನಾನು ರೇಖಿಯನ್ನು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಅದೇನು ಮಾಡುತ್ತೆ ಅಂತಂದರೆ, ನನ್ನ ಜೀವನದಲ್ಲಿ, ಅಂದರೆ ನಾನೊಂದು ಮನುಷ್ಯ ಅಂತ ಹುಟ್ಟುಬಿಟ್ಟಿದ್ದೀನಿ. ನಾನು ಯಾವುದೇ ಒಂದು ಮನುಷ್ಯ ಹುಟ್ಟಿರ್ತಾನೆ, ಆದರೆ ಸಹಸ್ರಾರ ಚಕ್ರದ ಕೆಲಸ ಏನು? ಒಂದು ಜನ್ಮದಿಂದ ಒಂದು ಜನ್ಮಕ್ಕೆ ಕಮ್ಯುನಿಕೇಷನ್ನು. ಆ ಜನ್ಮದಿಂದ ನೀನು ಏನು ಪಾಸಿಟಿವ್ ತೊಗೊಂಬಂದಿದೆಯಾ ಅಥವಾ ಏನು ನೆಗೆಟಿವ್ ತೊಗೊಂಬಂದಿದೆಯಾ ಅಂತ ಇರುತ್ತೆ. ಒಂದು ಮನುಷ್ಯ ಹುಟ್ಟಿದ ಮೇಲೆ ಇಷ್ಟು ದಿನ ಅವ್ನಿಗೆ ಟೈಮ್ ಚೆನ್ನಾಗಿದೆ, ಇಷ್ಟು ದಿನ ಅವ್ನಿಗೆ ಟೈಮ್ ಚೆನ್ನಾಗಿಲ್ಲ ಅಂತ ಅದೆಲ್ಲರೂ ಹಿಂದೂ ಅಂತಲ್ಲ, ಪ್ರತಿಯೊಬ್ಬರು ಒಪ್ಪೋದೆ ಜಾತಕವನ್ನು. ಅಂದರೆ ಒಂದು ಮನುಷ್ಯ ಹುಟ್ಟಿದಾಗ ಅವನದೇ ಆದ ಒಂದು ಕರ್ಮಗಳನ್ನು, ಒಂದು ಜಾತಕವನ್ನು, ಒಂದು ಅದೃಷ್ಟವನ್ನು ಎಲ್ಲ ಸೇರಿಸಿ ತಗೊಂಡು ಒಂದು ಮನುಷ್ಯನ ಜನ್ಮ ಅಂತ ಇರುತ್ತೆ. ಈ ಕಾಲದಂತೂ ಹುಟ್ಟಿದ ತಕ್ಷಣ ಫಸ್ಟು ಹೋಗೋದು ಜ್ಯೋತಿಷ್ಯರ ಹತ್ರ. ಈಗ ನಮ್ಮ ಮಗು ಹುಟ್ಟಿದ್ದಾನೆ, ಅವನು ಎಷ್ಟು ದಿನ ಚೆನ್ನಾಗಿರ್ತಾನೆ, ಅವನು ಯಾವಾಗ ಸಾಹುಕಾರನಾಗ್ತಾನೆ, ಅಂದರೆ ಇದು ಮಾಮೂಲಿ ಎಲ್ಲ ಜನರಲ್ಲೂ ಇರುವಂಥದ್ದೇ. ಆಗ ಈ ರೇಖಿ ಏನು ಮಾಡುತ್ತೆ ಅಂದರೆ, ಈಗ ನನ್ನ ಟೈಮ್ ಸರಿ ಇಲ್ಲ ಅನ್ನೋದಕ್ಕಿಂತ ನನಗೆ ಯಾವುದೇ ಒಂದು ಅವಕಾಶ ಸಿಕ್ಕಿಲ್ಲ, ಯಾವುದೋ ಒಂದು ಟೈಲರ್ ಅಂಗಡಿಯಲ್ಲಿ ಕೆಲಸ ಸಿಕ್ತು, ಈಗ ನಾನೇನೋ ಒಂದು ಕೆಲಸವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಈ ರೇಖೆ ಮಾಡಿದಾಗ ಏನು ಆಗುತ್ತೆ ಅಂತಂದರೆ, ಜೊತೆಗೆ ಮುಖ್ಯವಾಗಿ ಇಲ್ಲಿ ಹಿಪ್ನೋಟೈಸನ್ನು ನಾವು ಹ್ಯಾಡ್ ಮಾಡ್ಕೊಳ್ಳೇಬೇಕು. ಹಿಪ್ನೋಟೈಸನ್ನು, ರೇಖೆಯನ್ನು ನಾವು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನನಗೆ ಎಲ್ಲಿ ನನ್ನ ಜೀವನದಲ್ಲಿ ಒಳ್ಳೆಯದು ಅಂತ ಟೈಮು ಎಲ್ಲಿದೆಯೋ ಅದನ್ನು ಇದು ಹುಡುಕಿ ಆ ಟೈಮನ್ನು ನನ್ನ ಬಳಿಗೆ ತಂದು ಕೊಡುತ್ತೆ. ಒಂದು, ಈಗ ನನಗೆ ಯಾವುದೋ ರಾಹು ದಸೆನೋ ಶನಿ ದಸೆನೋ ನಂಗೆ ನಡೀತಾ ಇದೆ, ಈಗ ನನ್ನ ಟೈಮ್ ಬ್ಯಾಡ್ ಆಗಿದೆ, ಈಗ ನನ್ನ ಮನೇಲಿ ಯಾರು ದುಡ್ಕೊಂಬಂದು ನನ್ನ ಮನೇಲಿ ದುಡ್ಡು ನಿಲ್ತಾ ಇಲ್ಲ, ನಾನು ಎಷ್ಟು ಕಷ್ಟಪಟ್ಟರು ನಾನು ಇಷ್ಟೇ ತಿಂಗಳು ನನ್ನ ಕೈಲಿ 10,000 ಸಂಪಾದನೆ ಮಾಡೋಕ್ಕಾಗ್ತಾ ಇರೋದು, ಏನೋ ಒಂದು ಬ್ಯಾಡಾಗಿ ನನ್ನ ಟೈಮ್ ನಡೀತಾ ಇದೆ. ಆಗ ರೇಖೆ ಮಾಡ್ಕೊಂಡಾಗ ಏನಾಗುತ್ತೆ, ಯಾವ ಗ್ರಹದಿಂದ, ಅಂದರೆ ನಾನು ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಂದೊಂದು ಚಕ್ರಕ್ಕೆ ಒಬ್ಬ ಗ್ರಹ ಅಧಿಪತಿಯಾಗಿ ಇರ್ತಾನೆ. ಯಾವಾಗ ನಾವು ರೇಖೆಯನ್ನು ಮಾಡ್ಕೊತೀವೋ, ಯಾವ ಗ್ರಹದಿಂದ ನೆಗೆಟಿವ್ ಎನರ್ಜಿಗಳು ಬರ್ತಾ ಇದೆಯೋ ಆ ನೆಗೆಟಿವ್ ಎನರ್ಜಿಗಳನ್ನು ಅವಾಯ್ಡ್ ಮಾಡುತ್ತೆ. ಒಂದೊಂದು ಚಕ್ರಕ್ಕೂ ಸಹ ಒಬ್ಬೊಬ್ಬ ಗ್ರಹ ಅಧಿಪತಿ ಇರ್ತಾರೆ. ಯಾವಾಗ ನಾವು ಆ ಒಂದು ಚಕ್ರಗಳಿಗೆ ನಾವು ರೇಖಿ ಶಕ್ತಿಯನ್ನು ಕೊಟ್ಕೊಳ್ತಾ ಇರ್ತೀವೋ, ಯಾವ ಗ್ರಹದಿಂದ ಇವಾಗ ನಮಗೆ ಬ್ಯಾಡ್ ಟೈಮ್ ಬರ್ತಾ ಇದೆ, ಯಾವ ಗ್ರಹದಿಂದ ಇವಾಗ ನಾವು ಹಣಕಾಸು ಮತ್ತು ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ, ಆ ನೆಗೆಟಿವ್ ಎನರ್ಜಿ ತಾನೇ ಕಮ್ಮಿ ಆಗ್ತಾ ಬರುತ್ತೆ. ಜೊತೆಗೆ ಯಾವ ಒಂದು ಗ್ರಹದಿಂದ ಒಂದು ಚೂರು ನಮಗೆ ಪಾಸಿಟಿವ್ನೆಸ್ ಇರುತ್ತೋ, ಅಥವಾ ಯಾವ ಒಂದು ಜನ್ಮದ್ದು ನಮಗೇನಾದರೂ ಒಂದು ಚೂರು ನಮಗೆ ಒಳ್ಳೆತನ ಅಂತ ನಾವೇನಾದರೂ ಪಡ್ಕೊಂಡು ಬಂದಿದ್ದೀವೋ ಅದನ್ನು ಇಲ್ಲಿ ಹೈಲೈಟ್ ಮಾಡುತ್ತೆ. ಆಗೇನಾಗುತ್ತೆ, ನಾನು ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ದವಳಿಗೆ ಯಾವುದೋ ಒಂದು ರೂಟ್ ಸಿಗುತ್ತೆ. ನಾನೇ ಒಂದು ಹೊಸದಾಗಿ ಏನಾದರೂ ಓಪನ್ ಮಾಡೋ ಥರ, ಅಥವಾ ನಾನೇ ಒಂದು ಅಂಗಡಿ ಓಪನ್ ಮಾಡಿ ಇನ್ನೊಬ್ಬ ಟೈಲರನ್ನು ಇಟ್ಟು ನಾನು ಅದಕ್ಕೆ ಓನರ್ ಆಗೋ ಥರ. ಅಂದರೆ ನಾವು ಚಿಕ್ಕದಾಗಿ, ಅಂದರೆ ಅವ್ರು ಯಾವ ಕೆಲಸ ಮಾಡ್ತಾ ಇರ್ತಾರೋ ಅದರಲ್ಲಿ ಅಭಿವೃದ್ಧಿ ಹೊಂದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ನಾವಲ್ಲಿ ಹಿಪ್ನೋಟೈಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಮುಖ್ಯವಾಗಿ ಮಿರರ್ ಟೆಕ್ನಿಕ್ ಅಂತ ಬರುತ್ತೆ.
ನಾನು ಅದ್ರ ಬಗ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡ್ಬಿಟ್ಟಿದ್ದೀನಿ. ಹೌದು, ಮಿರರ್ ಟೆಕ್ನಿಕ್ ಅಂತ ಮಾತಾಡಿದ್ದಾರೆ. ಮಿರರ್ ಟೆಕ್ನಿಕ್ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ನಾನು ಲಿಂಕ್ ಹಾಕಿರ್ತೇನೆ, ದಯವಿಟ್ಟು ನೋಡಿ ಅದನ್ನ. ಆ ಮಿರರ್ ಟೆಕ್ನಿಕಲ್ ಅಂತೂ ನಮ್ಮ ಶ್ರೀಮಂತಿಕೆನ ಮಿರರ್ ಟೆಕ್ನಿಕಲ್ಲಿ ನಮ್ಮ ಪ್ರಾಬ್ಲಮ್ಸನ್ನು ಬ್ಲೂ ಮಿರರಲ್ಲಿ ಯಾವ ಥರ ನೋಡಬೇಕು ಮತ್ತು ವೈಟ್ ಮಿರರಲ್ಲಿ ಯಾವ ಥರ ಪಾಸಿಟಿವ್ ಆಗಿ ನೋಡಬೇಕು, ಅಥವಾ ನಮ್ಮದು ಸಾಲದ ಸಮಸ್ಯೆ ಇದ್ದಾಗ ಬ್ಲೂ ಮಿರರಲ್ಲಿ ಹೇಗೆ ನೋಡಬೇಕು ಮತ್ತು ವೈಟ್ ಮಿರರಲ್ಲಿ ಪಾಸಿಟಿವ್ ಆಗಿ ಹೇಗೆ ನೋಡಬೇಕಂತ ನಾನು ಆಲ್ರೆಡಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಆ ಥರ ಜೊತೆಗೆ ಹಿಪ್ನೋಟೈಸನ್ನು ಇನ್ಕ್ಲೂಡ್ ಮಾಡಿಕೊಂಡು ಕರೆಕ್ಟಾಗಿ ರೇಖಿಯನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋದಾಗ ನಮಗೆ ಆಟೋಮೆಟಿಕ್ಕಾಗಿ ನಮಗೆ ಒಳ್ಳೆ ಟೈಮು, ಒಳ್ಳೆ ಬಿಸ್ನೆಸ್ಸಲ್ಲಿ ಎಲ್ಲ ಥರದಲ್ಲೂ ಅಭಿವೃದ್ಧಿ ಹೊಂದಕ್ಕೆ ನಾವು ಶುರು ಮಾಡ್ತೀವಿ. ಈ ಥರದಲ್ಲಿ ಅದು ವರ್ಕ್ ಆಗ್ತಾ ಹೋಗ್ತಾ ಇರುತ್ತೆ, ಬಟ್ ರೆಗ್ಯುಲರ್ ಆಗಿ ಮಾಡಿಕೊಂಡಾಗ. ಈಗ ಈಗ ಶ್ರೀಮಂತರಾಗೋದ್ರ ಬಗ್ಗೆ ನೀವು ಒಂದಷ್ಟು ವಿಚಾರಗಳನ್ನ ಹೇಳಿದ್ರಲ್ಲ, ಇದಕ್ಕೆ ಅಂದರೆ ಈಗ ನಿಮ್ಮ ಹತ್ರ ಏನು ಬರ್ತಾರೆ ಈ ಥರ ಸಮಸ್ಯೆಗಳಿದ್ದವರು ಬರ್ಬೋದಾ? ಈ ಥರ ಸಮಸ್ಯೆಗಳಿದ್ದ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ನಾನು ಶ್ರೀಮಂತ ಆಗೋಕ್ಕೆ ಅಥವಾ ನಾನು ಇದು ಮಾಡೋಕ್ಕೆ, ಬಟ್ ನಂಗೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಹತ್ರ ಬರ್ಬೋದು? ಖಂಡಿತ ಬರ್ಬೋದು. ನೀವು ಅವ್ರಿಗೆ ಯಾವ ಥರ ಪರಿಹಾರನ ಸೂಚಿಸ್ತೀರಾ ಅಂತಂದ್ರೆ? ಇಲ್ಲಿ ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಅವ್ರಿಗೆ ಹಿಪ್ನೋಟೈಸನ್ನು ಮಾಡ್ತೀವಿ. ಹಿಪ್ನೋಟೈಸಲ್ಲಿ ಅವರಲ್ಲಿ ಏನು ನೆಗೆಟಿವ್ ಎನರ್ಜಿಯಿಂದ ಈ ಸಮಸ್ಯೆಯನ್ನು ಅವರು ಅನುಭವಿಸಿದ್ರೆ, ಏನಾದರೂ ಬೇರೆ ಥರ ನೆಗೆಟಿವ್ ಎನರ್ಜಿಗಳ ವೈಬ್ರೇಷನ್ ಇದೆಯಾ, ಅಥವಾ ಬೇರೆ ಇನ್ಯಾವುದಾದ್ರೂ ಬೇರೆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಇದೆಯಾ, ಈ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಿದೆಯಾ, ಫಸ್ಟ್ ಅದನ್ನು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ. ಕ್ಲಿಯರ್ ಆದಮೇಲೆ ಅವ್ರನ್ನ ಸೆಕೆಂಡ್ ಸ್ಟೇಜಿಗೆ ಕರ್ಕೊಂಡು ಹೋಗ್ತೀವಿ. ಸೆಕೆಂಡ್ ಸ್ಟೇಜಿಗೆ ಕರ್ಕೊಂಡು ನಾವು ಮಾಡೋ ಮೊದಲನೇ ಕೆಲಸ ಚಕ್ರಗಳನ್ನು ವಾಶ್ ಮಾಡೋದು. ಏಕೆಂದರೆ ಇದು ರೇಖೆಯಲ್ಲಿರ್ಬೋದು, ಹಿಪ್ನೋಟೈಸರ್ ಇರ್ಬೋದು, ಮನುಷ್ಯನ ಜೀವನದಲ್ಲಿರ್ಬೋದು, ಅದು ಆರೋಗ್ಯ ಇರ್ಬೋದು, ಆರ್ಥಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ಸಾವಿರ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನು ನಮ್ಮ ಚಕ್ರಗಳು ಆ್ಯಕ್ಟಿವೇಶನ್ ಆಗೋದು. ಸಾವಿರ ಪ್ರಾಬ್ಲಮ್ಸ್ಗೆ, 1, 2 ಅಲ್ಲ, ಸಾವಿರ ಸಮಸ್ಯೆಗಳಿಗೆ ನಮ್ಮ ದೇಹದ ಚಕ್ರಗಳು ಮತ್ತು ನಮ್ಮ ದೇಹದ 24 ಶಕ್ತಿ ಕೇಂದ್ರಗಳೇ ಪ್ರಮುಖವಾದ ಪಾತ್ರವನ್ನು ವಹಿಸೋದು. ಆದ್ದರಿಂದ ಫಸ್ಟು ಅದ್ರ ಕಡೆ ಗಮನವನ್ನು ಕೊಟ್ಟು ಚಕ್ರಗಳನ್ನು ವಾಶ್ ಮಾಡಿ ಅವರ ಒಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಸಜೆಷನನ್ನು ಕೊಡ್ತೀವಿ. ಏನಂತ, ಈ ಥರ ಅನುಭವಿಸಿರೋ ಬಡತನ ಇರ್ಬೋದು, ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇರ್ಬೋದು, ಇದೆಲ್ಲವೂ ಸಹ ಈ ದೇಹಕ್ಕೆ ಆಗ್ತಾರೋ ಅನುಭವ, ಆತ್ಮಕ್ಕೆ ಆಗ್ತಾರೋ ಅನುಭವ ಅಲ್ಲ. ಒಂದು ವೇಳೆ ಈ ಒಂದು ಅನುಭವವನ್ನು ಬೇರೆ ಜನ್ಮಗಳಿಂದನೋ ಅಥವಾ ನೆಗೆಟಿವ್ಸಿಂದನೋ ತೊಗೊಂಡು ಬಂದಿದ್ರೆ ಆ ಅನುಭವ ಸಾಕು, ಇನ್ನು ಅನುಭವಿಸೋಷ್ಟು ಪೇಷನ್ಸು ಇನ್ನು ಈ ದೇಹಕ್ಕೆ ಇಲ್ಲ. ಈ ದೇಹ ಏನು ಕಷ್ಟಪಡ್ತಾ ಇದೆಯೋ, ಏನು ಒಂದು ಎಫೆಕ್ಟನ್ನು ಆಗ್ತಾ ಇದೆಯೋ, ಅದಕ್ಕೆ 100% ಪ್ರತಿಫಲ ಬರಬೇಕು ಅನ್ನೋದನ್ನು ನಾವು ಆ ಮೈಂಡಿಗೆ ಸಜೆಷನ್ಸನ್ನು ಕೊಟ್ಟು, ಮತ್ತು ನಾವು ಮತ್ತೆ ಅವ್ರಿಗೆ ಬೇಕಾದಷ್ಟು ಟೆಕ್ನಿಕ್ಸನ್ನು ಹಿಪ್ನೋಟೈಸಲ್ಲಿ ಹೇಳ್ಕೊಡ್ತೀವಿ. ನಾವು ಮತ್ತೆ ಹೇಳ್ಕೊಟ್ಟು ರೇಖೆಯಲ್ಲಿ ಬೇಕಾದಷ್ಟು ಥರವನ್ನು ನಾವು ಹೇಳ್ಕೊಟ್ಟಿರ್ತೀವಿ. ಹೇಳ್ಕೊಟ್ಟಾದ ಮೇಲೆ ಅವ್ರನ್ನ ಆ ರೀತಿಯಲ್ಲಿ ಮಾಡ್ಕೊಳ್ಳೋಕ್ಕೆ ಹೇಳ್ಕೊಡ್ತೀವಿ. ಇಲ್ಲಿ ಇನ್ನೊಂದು ಏನು ಅಂತಂದರೆ, ತುಂಬ ಜನ ರೇಖಿ ಬೇರೆ ಕಡೆ ಕಲ್ತಿರೋರು ಇರ್ಬೋದು, ಅಥವಾ ನನ್ನ ಹತ್ರ ತುಂಬ ವರ್ಷಗಳ ಹಿಂದೆ ಕಲ್ತಿರೋರು ಇರ್ಬೋದು, ಎಲ್ಲ ತುಂಬ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಮೇಡಮ್ ನಾವು ಯಾವ ರೀತಿ ರೇಖಿ ಮಾಡ್ಕೋಬೇಕು, ಏನು ಮಾಡಬೇಕು, ನಾವು ಬೇರೆ ಕಡೆ ಕಲ್ತಿದ್ದೀವಿ, ಯಾವ ಥರ ಮಾಡ್ಕೋಬೇಕು ಅಂತ. ಬಟ್ ನಂಗೆ ಅವರು ಅಲ್ಲಿ ಯಾವ ಥರ ಹೇಳ್ಕೊಟ್ಟಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಅವಾಗ ಏನು ಮಾಡ್ತಾ ಇದ್ದಾರೆ, ಏನು ಮೇಡಮ್ ನೀವು ನಮಗೇನು ಸಜೆಷನ್ನೇ ಕೊಡ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ವಿಡಿಯೋಗಳ ಮುಖಾಂತರ ಅವರು ಯಾವ ಥರ ಮಾಡ್ಕೋಬಹುದು, ಯಾವ ಕಾಯಿಲೆ ಬಂದಾಗ ಯಾವ ಭಾಗಗಳಿಗೆ ರೇಖಿ ಶಕ್ತಿಯನ್ನು ಕೊಟ್ಕೋಬೇಕು, ಯಾವ ರೀತಿ ಹಿಪ್ನೋಟೈಸಲ್ಲಿ ಇದು ಮಾಡ್ಕೋಬೇಕು ಅನ್ನೋದನ್ನು ನಾನು ಇನ್ನು ಮುಂದೆ ಬರುವಂಥ ಎಪಿಸೋಡ್ಸಲ್ಲಿ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ. ಅವ್ರೇನಾದ್ರು ಬೇರೆ ಎಲ್ಲೇ ರೇಖಿ ಕಲೀರಿ ಅದನ್ನು ಇದರೊಳಗೆ ಇನ್ಕ್ಲೂಡ್ ಮಾಡಿಕೊಂಡು ಹೋಗ್ತಾ ಇರ್ಬೋದು.